ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ವ್ಲಾಗು. ನಾನು ರೈಸ್ ಇಡ್ತಾಯಿದ್ದೀನಿ ಮತ್ತು ಚಿತ್ರಾನ್ನ, ಪಾಪುಗೆ ಹಾಲು, ಬಿಸಿನೀರು ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟಿದೆ 7:30. ಇವಾಗ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಈ ಒಂದು ಬಾಣಲಿ ಇಟ್ಟಿನಿ. ರೈಸ್ ಆಲೆ ಇಟ್ಟಿದ್ದೀನಿ, ಒಂದು ಅರ್ಧ ಗ್ಲಾಸು ಒಬ್ಬಳಿಗೆ ಮಾತ್ರ. ಈಗ ಮೆಣಸಿನ್ಕಾಯಿನ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಾಪುಗೆ ಸ್ನ್ಯಾಕ್ಸ್ಗೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಒಂದು 5 ಪಿಸ್ತಾ, ಒಂದು 4 ಬಾದಾಮಿ, 2 ಅಂಜೂರ ಮತ್ತು 1 ಖರ್ಜೂರ. ಫ್ರೆಂಡ್, ಮಕ್ಕಳಿಗೆ ಡ್ರೈ ಫ್ರೂಟ್ಸು ದಿನ ಕೊಡೋದು ಬೇಡ, ಒಂದಿನ ಬಿಟ್ಟು ಕೊಡಬೇಕು. ಹಾಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆಗೆ ಈಗ ಸಾಸಿವೆ ಕಾಳು ಆದ ತಕ್ಷಣವೇ ಕಡಲೆಬೇಳೆ, ಕಡಲೆಕಾಯಿ ಬೀಜ ಹಾಕಬೇಕು. ಅವರು ಉದ್ದಿನ ಕಾಳು ಹಾಕ್ತಾರೆ, ಆಪ್ಷನಲ್ಲು. ಬೇಕು ಅಂದರೆ ಹಾಕೋಬೋದು, ಇಲ್ಲಂದಿಲ್ಲ. ಕಡಲೆಕಾಯಿ ಬೀಜ, ಸ್ವಲ್ಪ ಜೀರಿಗೆ. ಇದು ಸಿಂಪಲಾಗಿ ಮಾಡೋದು ಫ್ರೆಂಡ್. ಹಂಗಾಗಿ ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಗೋಲ್ಡನ್ ಕಲರ್ ಬರೋ ತನಕ. ಈಗ ಸಾಲ್ಟ್ ಹಾಕಿದ್ಮೇಲೆ ರೈಸ್ ಹಾಕಿ ನಿಂಬೆಹಣ್ಣು ರೈಸ್ ಹಾಕಿದ್ಮೇಲೆ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಕಲಸಿ ತುಂಬ ಎಲ್ಲೋ ಬೇಕು ಅನ್ನೋರು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಲೈಟ್ ಎಲ್ಲ ಬೇಕು ಅಂತ ಹಾಕೊಂಡ್ವಿ. ಹಂಗಾದ್ರೂ ಸ್ವಲ್ಪ ಜಾಸ್ತಿನೇ ಡಾರ್ಕಾಗಿ ಕಾಣಿಸ್ತಿದೆ. ಈಗ ಲೆಮನ್ ಆ್ಯಡ್ ಮಾಡಬೇಕು. ಲೆಮನ್ ಹಾಕಿದ್ಮೇಲೆ ಈಗ ಪಾಪುಗೂ ಮತ್ತು ನನ್ನ ಹಸ್ಬೆಂಡ್ಗೂ ಹಾಕ್ಕೊಡ್ತೀನಿ, ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಹೀಗೆ ನಿಂಬೆಹಣ್ಣನ್ನ ಇಟ್ಟ ತಕ್ಷಣ ಕೆಳಗಡೆ ಹಾಕ್ಬೇಡಿ, ಅದರೊಳಗಡೆ ಹಾಕಿ. ಯಾಕೆಂದರೆ ಫ್ಲೇವರ್ ಇರೋದ್ರಿಂದ ತುಂಬ ಹಸಿ ಸ್ಮೆಲ್ಲು ಚೆನ್ನಾಗಿ ಗಮ್ಮನ್ನು ತರುತ್ತೆ. ಅದನ್ನೆಲ್ಲ ತೊಗೊಂಡು ಎತ್ಕೊಂಡು ಉಪ್ಪಿನಕಾಯಿ ಮಾಡೋ ಥರ ನಾನು ಈಗ ಇದನ್ನು ಸಣ್ಣ ಕಟ್ ಮಾಡಿ ಬಿಸಿಲಿಗೆ ಹಾಕ್ತೀನಿ. ಉಪ್ಪೆಲ್ಲ ಮತ್ತು ಉಪ್ಪನ್ನ ಈಗ ಆ್ಯಡ್ ಮಾಡಿಬಿಟ್ಟು ಫ್ರೆಂಡ್, ಇದೆಲ್ಲ ಫುಲ್ಲು ಸ್ನ್ಯಾಕ್ಸ್ ಥರ, ಏನಾದರೂ ಚಾಕ್ಲೇಟ್ ಥರ ಬಾಯಿಗೆಲ್ಲ ಹಾಕೋಬೋದು. ಹಂಗಾಗಿ ಇದನ್ನು ಫುಲ್ಲು ತುಂಡಾಗಿ ಕಟ್ ಮಾಡಿ ಹೊರಗಡೆ ಒಣಗಾಕಿಡಬೇಕು. ಅದು ಫುಲ್ಲು ಒಣಗಬೇಕು. ಸ್ವಲ್ಪ ಹೊರಗಡೆ ಇಡಿ, ಒಂದು 4-5 ದಿನ ತುಂಬ ಎಲ್ಲ ಚೆನ್ನಾಗಿ ಒಣಗುತ್ತೆ. ಅದನ್ನು ಬೇಕಾದರೆ ನೀವು ಸುಮ್ಮನೆ ಕೂತಿದ್ದಾಗ ಏನಾದ್ರು ಬೇಜಾರಾದಾಗ ಬಾಯೊಳಗಡೆ ಹಾಕೊಂಡು ಒಂಥರ ಸಿಟ್ರಿಕ್ ಒಂಥರ ಎಲೆಕ್ಟ್ರೋಲೈಟ್ ಥರ ಬಾಯೊಳಗಡೆ ಚೆನ್ನಾಗಿರುತ್ತೆ. ಈಗ ನನ್ನ ಮಗಳೂ ನನ್ನ ಹಸ್ಬೆಂಡು ತಿಂಡಿ ತಿಂತಾಯಿದ್ದಾರೆ. ಸ್ಕೂಲಿಗೆ ಲೇಟ್ ಆಯ್ತಾಯಿತ್ತು. ಈಗ ರಾಜು ಕರ್ಕೊಂಡು ಹೋಗ್ತಾರೆ. ಅವರು 8:30ಗೆ ಬ್ಯಾಟಿಂಗ್ ಹೊಡಿತಾವ್ರೆ. ರಾಯನ ನನ್ನ ಸ್ಕೂಲಿಗೆ ಕರ್ಕೋಗಲ್ಲ ಇವರು ಅಂದ್ಬಿಟ್ಟು, ಅದಕ್ಕೆ ಅವಳು ನನ್ನ ಮಗಳಲ್ಲಿ ಉಯ್ಯಲೆಗೆ ಹಾಕ್ಬಿಟ್ಟಿದ್ದೆ. ಈಗ ರಾಜು ಮತ್ತು ನನ್ನ ಮಗಳು ಹೊರಟರು ಸ್ಕೂಲ್ಗೆ. ಫ್ರೆಂಡ್, ಇವತ್ತಾಗಿತ್ತು ಇದು ಬೆಳಗಿನ ಲಾಗು. ಹೀಗೆ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಅದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.